ಸಾಪ ಮಗ ಮಗ ರೇ ಗ ರೇ ಸಾನಿ ಸಾನಿ ರೇ ಗ ಸಾನಿ ಸಾನಿ. ನಿಂತಲ್ಲೇ ನಿಂತುಕೊಳ್ಳೆ ಅಪ್ಪ ಅದ್ಭುತ ಹಾಡು. ನಿಂತಲ್ಲೇ ನಿಂತುಕೊಳ್ಳೆ ಕಣ್ಣಲ್ಲೇ ಅಪ್ಪಿಕೊಳ್ಳೆ. ಲಕ್ಷ್ಮಿ ಅಂತ ಒಂದು ಹುಡುಗಿ, ಅವಳಿಗೆ ಆಸಿಡ್ ಬಿದ್ದ ಒಂದು ಘಟನೆ ಯಾವುದೋ ಒಬ್ಬ ಹುಡುಗ ಹೋಗಿ ಆ ಡೈರೆಕ್ಟರ್ ಗಮನಕ್ಕೆ ತಂದಿದ್ದಾನೆ. ಅವರು ಅದನ್ನ ಟೋಟಲ್ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಆ ಸಿನಿಮಾ ಮಾಡಿರ್ತಾರೆ. ಸುದೀಪ್ ಸರ್ ಬಂದು ನೋಡ್ತಾರೆ. ಬಂದು ನೋಡಿದಾಗ ನನ್ಗೊಂದ್ ಮಾತು ಹೇಳ್ತಾರೆ, ರೇಣುಕಾಂಬದಲ್ಲಿ ನಿರಂಜನ್ ಎಲ್ಲರೂ ಹೀರೋ ಅಂದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ತುಂಬಾ ಗ್ಲಾಮರ್ ಆಗಿ ಇರ್ಬೇಕು ಅಂತ ಮಾಡ್ತೇನೆ. ನೀನು ಡಿ ಗ್ಲಾಮರ್ ಆಗಿ ಮಾಡಿದ್ಯಲ್ಲ, ನನ್ಗೆ ತುಂಬಾ ಇಷ್ಟ ಆಯ್ತು. ಸ್ಪರ್ಶದಲ್ಲಿ ಆಕ್ಟ್ ಮಾಡಿದಾಗ ಅವಾಗ ತುಂಬಾ ಅಂದ್ರೆ ಕಷ್ಟ ಅಲ್ವಾ, ಅಂದ್ರೆ ನಾವು ಎಲ್ಲೋ ಆವಾಗ ನನ್ಗೆ ಸರೋವರ ಹೋಟ್ಲಿಗೆ ಕರೆದು ಅವ್ರು ನನ್ಗೆ ಆ ಪೇಮೆಂಟ್ ಮಾಡಿರ್ತಾರೆ. ಎಷ್ಟು ಕೊಟ್ಟಿದ್ದು? ಆವಾಗ ನನ್ಗೆ 1,500 ರೂಪಾಯಿ ಪೇಮೆಂಟ್ ಕೊಟ್ಟಿದ್ದಾರೆ. ಮದುವೆ ಆಯ್ತೀನಿ ನಾನು ಮದುವೆ ಆಯ್ತೀನಿ ನಿನ್ ಕೈ ಬಿಡಲ್ಲ ಅಂತ ಸೀನ್ ಇದೆಯಲ್ಲ, ಅದು ನಿಜವಾಗ್ಲೂ ನನ್ಗೆ ಇವಾಗ್ಲೂ ಅನ್ಸ್ಕೊಂಡ್ರು ಅದು ರೋಮಾಂಚನ ಆಗೋದು. ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಕ್ಲೈಮ್ಯಾಕ್ಸ್. ಅದು ಆ ಹುಡುಗಿನ ಭೇಟಿಯಾಗಿ ನಾವು ನಮ್ಮ ಪ್ರೊಡಕ್ಷನ್ ವತಿಯಿಂದ ನಮ್ಮ ಪ್ರವೀಣ್ ಅಣ್ಣ ಅಂಡ್ ನಮ್ಮ ಮೋಹನಣ್ಣ ಎಲ್ಲರೂ ಸೇರ್ಬಿಟ್ಟು, ಶಿವಣ್ಣ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ನಾವು ಆ ಹುಡುಗಿ ಕೊಡ್ತೀವಿ. ನಾವು ಕಾಮಿಡಿಯನ್ನ ಇದನ್ನ ಕಾಮಿಡಿ ಮುಖಾಂತರ ಹೇಳೋ ಬದಲು ಅದನ್ನ ಸೂಪರ್ ಮ್ಯಾನ್ ಅಂತ ಮಾಡಿದ್ವಿ. ಸೂಪರ್ ಮ್ಯಾನ್. ಆಮೇಲೆ ಒಂದ್ ಕಡೆಯಲ್ಲಿ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ನಾವು ಆ ಪ್ರಶ್ನೆ ನಮ್ಮಯ್ಯೋ ಕಂಟೆಂಟ್ ಇಸ್ ದ ಹೀರೋ. ಆ ಕಂಟೆಂಟಿಗೆ ತಕ್ಕಾಗಿ ನಾವು ಪಾತ್ರಗಳನ್ನ ಹಾಕ್ಬೇಕೆ ಹೊರತು ನನ್ಗೆ ಬೇರೆ ಥಾಟ್ ಇಲ್ಲ. ಅವಳು ಜೈಲಲ್ಲಿ ಇರ್ತಾಳೆ, ಇವ್ನು ಹೊರಗಡೆ ಇರ್ತಾನೆ, ನೀನ್ ಬಂದ್ಮೇಲೆ ಎಷ್ಟು ವರ್ಷ ಬೇಕಾದ್ರೆ ಕಾಯ್ತೀನಿ, ಬಾವ ಬಂದ ಅಂತ ಮಾಡ್ಲಿಲ್ವಾ? ಸೊ ಆ ತರ ಏನ್ ಸಿಚುವೇಶನ್ ಆ ತರ ಬೇರೆ ಬೇರೆ ರೀತಿ ಕನೆಕ್ಟಿವಿಟಿಯಲ್ಲಿ ನಾವು ಹಾಡ್ ಮಾಡಿದ್ವಿ. ಇದು ನಿಜವಾಗ್ಲೂ ಇಸ್ ಕ್ರೆಡಿಟ್ ಗೋಸ್ ಟು ಮನೋಹರ್ ಸರ್. ನಾನು ಇಷ್ಟು ಜರ್ನಿಯಲ್ಲಿ ನಾನು 8 ಪಿಕ್ಚರ್ ಮಾಡಿದೆ ಅಂತ ಹೇಳ್ತೀನಿ. ನನ್ನ ಬಂದ ಅವಕಾಶಗಳಿಗೆ ನಾನು 15 ಪಿಕ್ಚರ್ ಮಾಡ್ಬೇಕಾಗಿತ್ತು ಅಥವಾ 20 ಮಾಡ್ಬೇಕಾಗಿತ್ತು. ಎಷ್ಟು ಅವಕಾಶಗಳು ಬಂದು ಅಡ್ವಾನ್ಸ್ ಆಗಿ ಇದಾಗಿ ವಂಚಿತ ಆಗಿದೆ. ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಇದು ಪಾರ್ಟ್ ಆಫ್ ದ ಲೈಫ್ ಅನ್ಕೊಂಡು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಸ್ ನಂಬರ್ 18/9 ನಿಮ್ಗೆ ಜಾಲಿ ಡೇಸ್ ಆದ್ಮೇಲೆ ಸಿಕ್ಕಿದ, ಅದ್ರ ಮಧ್ಯೆ ಬೇರೆ ಯಾವ್ದಾದ್ರು ಸಿನಿಮಾ ಸಿಕ್ಕತ್ತಾ? ಕೇಸ್ ನಂಬರ್ ನನಗೆ ಜಾಲಿ ಡೇಸ್ ಆದ್ಮೇಲೆ ಸಿಕ್ಕಿದ ಸಿನಿಮಾ. ಇದರಲ್ಲಿ ಒಬ್ಬ ಅಂದ್ರೆ ನಾನು ಅನ್ಕೊಳ್ಳೋ ಜಾಲಿ ಡೇಸ್ಗಿಂತ ಜಾಸ್ತಿ ಹೈಪ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಎರಡು ಕಾರಣ ಇದೆ. ಒಂದು, ಅರ್ಜುನ್ ಜನ್ಯ ಅವರ 25ನೇ ಸಿನಿಮಾ. ಹೌದು, ನಿಮ್ ಭಾಗ್ಯ ನೋಡಿ, ಅರ್ಜುನ್ ಜನ್ಯ ಅವರ 25ನೇ ಸಿನಿಮಾ ನಿಮಗ್ ಸಿಕ್ಕುತ್ತೆ. ಈ ಆಡಿಯೋ ರಿಲೀಸ್ ಆಗೋ ಟೈಮಲ್ಲಿ ಸುದೀಪ್ ಅವರು ಬೈಟ್ ಕೊಡ್ತಾರೆ, ದುನಿಯಾ ವಿಜಯ್ ಅವರು ಬೈಟ್ ಕೊಡ್ತಾರೆ, ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾರೆ. ನನಗೆ ಆ ಸಂದರ್ಭದಲ್ಲಿ ನಾನು ಕೂಡ ಈ ಸಿನಿಮಾಗಳ ಬಗ್ಗೆ ಎಲ್ಲ ತಿಳ್ಕೊಂತ ಇದ್ದಂಥ ಸಂದರ್ಭ ಅದು, ಆ ಕಾಲಘಟ್ಟ. ಯಾಕಂದ್ರೆ ನಾವು ನಿಮ್ಗಿಂತ ತುಂಬ ಚಿಕ್ಕವರು. ಸೊ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟಿನ ಹೈಪ್ ಕೂಡ ಕ್ರಿಯೇಟ್ ಆಗಿತ್ತು. ಸರ್, ಈ ಸಿನಿಮಾ ಹೆಂಗೆ ಸೆಟ್ ಇರುತ್ತೆ ಅಂತ ಇದ್ರ ಬಗ್ಗೆ ನಮಗೆ ಕತೆಗಳು ಬೇಕು. ಈ ಸ್ಟೋರಿ ತುಂಬ ಜನ ಬಹುಶಃ ಮೆಸೇಜ್ ಮಾಡಬಹುದು ಅಂತ ನಾನು ಅನ್ಕೊಂತೀನಿ. ಸೊ ಇದ್ರ ಮೇಕಿಂಗ್ ಸ್ಟೋರೀಸ್ ಹೆಂಗಿತ್ತು ಸರ್? ಯಾಕಂದ್ರೆ ಅಲ್ಲಿ ಅರ್ಜುನ್ ಜನ್ಯ ಅವರೇ 25ನೇ ಸಿನಿಮಾ, ಈಗ ನೀವು 31 ಡೇಸ್ ಅಂತ ಸಿನಿಮಾ ಮಾಡ್ತಿದ್ರೆ 150ನೇ ಚಿತ್ರ. ಏನೋ ಒಂದು ಸಿಂಕ್ ಇರಬೇಕು ಸರ್ ನಿಮ್ಗೆ. ಅಂದ್ರೆ ಎಲ್ಲ ಸ್ಪೆಷಲ್ ಆಗಿ ಸಿಗ್ತಾ ಇದೆ. ಬಹುಶಃ ಈ ಸಿನಿಮಾದಲ್ಲೂ ಸಿಗ್ಬಹುದು ಅಂತ ನಾನು ಅಂದ್ಕೊಂತೀನಿ. ಸೊ ಈಗ ಕೇಸ್ ನಂಬರ್ 18/9 ಈ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಅದು ರಿಯಲ್ ಸ್ಟೋರಿ ಆಗಿತ್ತಾ ಅಥವಾ ಅದು ಏನು? ನಮ್ಗೆಲ್ಲ ಶಾಕ್ ಆಗಿತ್ತು. ಇದು ಏನಪ್ಪ ಇದು ಕೇಸ್ ನಂಬರ್, ಎಲ್ಲ ಪೊಲೀಸ್ ಸ್ಟೇಷನ್ ನೋಡ್ತೀವಿ, ಇವ್ರು ನೋಡಿದ್ರೆ ಸಿನಿಮಾಗೆ ಹಿಂಗೆ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಡಿಫ್ರೆಂಟ್ ಅನ್ಕೊಂತಾ ಇದ್ರು, ಇದು ವೆರಿ ಡಿಫ್ರೆಂಟ್ ಆಗೋಯ್ತು ಈ ಟೈಟಲ್. ಸೊ ಅದ್ರ ಬಗ್ಗೆ ಏನ್ ಹೇಳ್ಬಹುದಾ ನೀವು ಅಂತ? ಆಕ್ಚುಲಿ ಅರ್ಜುನ್ ಜನ್ಯ ಅವರು ಕೂಡ ವಿಮನ್ ಅವ್ರ ಶಿಷ್ಯ ಅವರೇ. ಹೌದು. ಸೊ ಅವಾಗ ಪಾಪ ಪಾಂಡು ಅದಕ್ಕೆಲ್ಲ ಅವ್ರ ಜೊತೆಲಿ ಇರೋರು ಸೀರಿಯಲ್ ಆ ಟೈಮ್ ಅಲ್ಲಿ. ಸೊ ಹಾಗಾಗಿ ನನ್ಗೆ ಅರ್ಜುನ್ ಅವರು ಆತ್ಮೀಯತೆ ಇತ್ತು. ಸೊ ಅರ್ಜುನ್ ಅವರು ಅವಾಗ ಅಪ್ಕಮಿಂಗ್ ಆಗ್ತಾ ಇದ್ರು. ಸೊ ಇದನ್ನ ಮಹೇಶ್ ರಾವ್ ಅವರು ಡೈರೆಕ್ಟರ್. ಮಹೇಶ್ ರಾವ್ ನನ್ಗೆ ಹೇಗೆ ಪರಿಚಯ ಆಗ್ತಾರೆ ಅಂದ್ರೆ, ನನ್ನ ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ಸೀನಿಯರ್ ವಿಷ್ಣು ಅಂತ ಒಬ್ರು ಇದ್ದಾರೆ. ಅವ್ರ ಮುಖಾಂತರ ಮಹೇಶ್ ರಾವ್ ಪರಿಚಯ ಆಗ್ತಾರೆ. ಅವರು ನನ್ನ ಜಾಲಿ ಡೇಸ್ ಟೈಸನ್ ಅವ್ರಿಗೆ ಇಷ್ಟ ಆಗಿರುತ್ತೆ, ಮಹೇಶ್ ರಾವ್ ಅವ್ರಿಗೆ. ಸೊ ಆ ಹುಡುಗನ್ ನಾನು ಮೀಟ್ ಆಗ್ಬೇಕು, ಭೇಟಿ ಆಗ್ಬೇಕು ಅಂತ ಹೇಳಿದಾಗ ನಾವು ಅಲ್ಲಿ ಸಂಧಿಸ್ತೀವಿ, ಭೇಟಿ ಆಗ್ತೀವಿ. ಭೇಟಿಯಾಗಿ ಅವ್ರೊಂದು ಕತೆ ಹೇಳ್ತಾರೆ ನನ್ಗೆ. ಆವಾಗ ಅದೇ ಕತೆನ ನಾನು ಜಾಲಿ ಡೇಸ್ ಪ್ರೊಡ್ಯೂಸರ್ಗೆ ಒಮ್ಮೆ ಕರ್ಕೊಂಡೋಗಿ ರೀಡಿಂಗ್ ಕೊಡಿಸ್ತೀನಿ. ಅದು ಕಾಲಘಟ್ಟದಲ್ಲಿ ಅದು ಅಷ್ಟು ನಮ್ಗೆ ಮ್ಯಾಚ್ ಆಗಿಲ್ಲ, ಅವ್ರ ಇನ್ನೊಂದು ಪ್ರೊಡಕ್ಷನ್ಗೆ ಅದು ಆಗ್ಲಿಲ್ಲ. ಸೊ ಆ 1.5 ವರ್ಷ ಗ್ಯಾಪ್ ಅಲ್ಲಿ ನಮ್ಮ ಊರಿನವರೇ ಆದ ನಮ್ಮ ಪ್ರವೀಣ್ ಶೆಟ್ರು, ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ರು, ಶಿವಾನಂದ್ ಶೆಟ್ರು, ನಮ್ಮ ಮೋಹನಣ್ಣ ವಿ.ಕೆ. ಮೋಹನ್ ಅವರು, ಆಮೇಲೆ ಕಾಂತಿ ಶೆಟ್ಟಿ ಅವರು, ಇವರು 4 ಜನ ಸೇರಿ ಈ ಸಿನಿಮಾನ ಮಾಡ್ತಾರೆ. ಈ ಸಿನಿಮಾ ನನ್ಗೆ ನನ್ನ ಸ್ನೇಹಿತರೊಬ್ರು ಆನಂದ್ ಮೂರ್ತಿ ಅಂತ
ತಮಿಳ್ನಾಡವರು. ಅವರು ಬಾಲಾ ಅವರ ಅಸೋಸಿಯೇಟ್, ತಮಿಳಿನ ದೊಡ್ಡ ಡೈರೆಕ್ಟರ್ ಬಾಲಾ ಅಂತ ಇದ್ದಾರೆ, ಅವರ ಅಸೋಸಿಯೇಟ್. ಅವರು ನಿರಂಜನ್ ಈ ಸಬ್ಜೆಕ್ಟ್ ಮಾಡು ತುಂಬಾ ಬ್ಯೂಟಿಫುಲ್ ಆಗಿದೆ ಕಂಟೆಂಟ್ ಅಂತ. ಸೊ ನೋಡಿದಾಗ ನನ್ಗೆ ಅಷ್ಟು ಇಷ್ಟ ಆಗತ್ತೆ. ಸೊ ಕಡೆಗೆ ನೋಡಿದ್ರೆ ಈ ಕಂಟೆಂಟೇ ಬಂದು JP ನಗರದ್ದು, ಬ್ಯಾಂಗ್ಳೂರ್ ಕಂಟೆಂಟ್. ಸೊ ಲಕ್ಷ್ಮಿ ಅಂತ ಒಂದು ಹುಡುಗಿ, ಸೊ ಅವಳಿಗೆ ಆಸಿಡ್ ಬಿದ್ದ ಒಂದು ಘಟನೆ ಯಾವುದೋ ಒಬ್ಬ ಹುಡುಗ ಹೋಗಿ ಆ ಡೈರೆಕ್ಟರ್ ಗಮನಕ್ಕೆ ತಂದಿದ್ದಾನೆ. ಅವರು ಅದನ್ನ ಟೋಟಲ್ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಆ ಸಿನಿಮಾ ಮಾಡಿರ್ತಾರೆ. ಸೊ ಬೆಂಗಳೂರು ಕಂಟೆಂಟ್ ಅಂತ ಗೊತ್ತಾದ್ಮೇಲೆ ನಾನು ಆ ಹುಡುಗಿನ ಹೋಗಿ ಭೇಟಿ ಆಗ್ತೀನಿ. ಆ ಹುಡುಗಿನ ಭೇಟಿಯಾಗಿ ನಾವು ನಮ್ಮ ಪ್ರೊಡಕ್ಷನ್ ವತಿಯಿಂದ ನಮ್ಮ ಪ್ರವೀಣ್ ಅಣ್ಣ ಅಂಡ್ ನಮ್ಮ ಮೋಹನ್ ಅಣ್ಣ ಎಲ್ಲರೂ ಸೇರ್ಬಿಟ್ಟು, ಶಿವಣ್ಣ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ನಾವು ಆ ಹುಡುಗಿ ಕೊಡ್ತೀವಿ ನಾವು. ಸೊ ಅಂದ್ರೆ ನಾವು ಅವ್ರ ಹತ್ರ ಅದ್ ವಿಷಯ ಎಲ್ಲ ತಿಳ್ಕೊಂಡು ಒಂದು ಬರೀ ಯಾರ ಹತ್ರ ಇಂಥ ಒಂದು ವಿಚಾರನ ತಿಳ್ಕೊಂಬರುವಂತ ವಿಚಾರ ಅಲ್ಲ ಇದು. ತಿಳ್ಕೊಂಡು ಬಂದು ಅವ್ರಿಗೆ ನಮ್ಮ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಗ್ಬೇಕು ಅಂತ ನಾವು ಆ ಕಾಲಕ್ಕೆ ನಾವು 1 ಲಕ್ಷ ರೂಪಾಯಿ ನಾವು ಸಪೋರ್ಟ್. ರಿಯಲ್ ಸ್ಟೋರಿನ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದು. ಸೊ ಈ ಸಿನಿಮಾ ಸುದೀಪ್ ಸರ್ ಬಂದು ನೋಡ್ತಾರೆ. ಬಂದು ನೋಡಿದಾಗ ನನ್ಗೊಂದ್ ಮಾತು ಹೇಳ್ತಾರೆ ರೇಣುಕಾಂಬದಲ್ಲಿ, ನಿರಂಜನ್ ಎಲ್ಲರೂ ಹೀರೋ ಅಂದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ತುಂಬಾ ಗ್ಲಾಮರ್ ಆಗಿ ಇರ್ಬೇಕು ಅಂತ ಮಾಡ್ತೇನೆ. ನೀನು ಡಿಗ್ಲಾಮರ್ ಆಗಿ ಮಾಡಿದ್ಯಲ್ಲ, ನನ್ಗೆ ತುಂಬಾ ಇಷ್ಟ ಆಯ್ತು ನಿನ್ನ ಥಾಟ್ ಅಂತ ನನ್ನ ಅಪ್ರಿಸಿಯೇಷನ್. ಅವ್ರ ಆಡಿಯೋ ಬೈಟ್ ಬೇಕಾದ್ರೆ ನೀವು ಇನ್ನೊಮ್ಮೆ ಓಪನ್ ಮಾಡಿ ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ ಅದು. ಆಡಿಯೋ ಬೈಟ್ ಕೊಡುವಾಗ ನಮ್ಮ ಸಿನಿಮಾ ಅಂತ ಹೇಳ್ತಾರೆ. ನಂಗೆ ಒಂದ್ಸಲ ಶಾಕ್ ಆಯ್ತು, ಇವರು ಏನು ಪ್ರೊಡ್ಯೂಸ್ ಮಾಡಿದಾರಾ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರಲ್ಲ, ನಮ್ಮ ಸಿನಿಮಾ ಕೇಸ್ ಬಾರ್ ಅಂತ ಮಾತಾಡ್ತಾರ ಅವ್ರು. ಅಂದ್ರೆ ನಮ್ಮ ಸಿನಿಮಾ ಅಂತ ಹೇಳ್ಬೇಕು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅವ್ರು ಇನ್ವಾಲ್ವ್ ಆಗಿ ನೋಡಿರ್ಬಹುದು ಅನ್ನೋದನ್ನ ನಾನು ಈಗ ನೀವು ಹೇಳ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ನೋಡಿದೆ ನಾನು, ಸುದೀಪ್ ಸರ್ ನಿಮ್ಗೇನೋ 1200 ರೂಪಾಯೋ 1500 ರೂಪಾಯೋ ಕೊಟ್ಟಿದ್ರು ಕರ್ದು ಅಂತ ಏನೋ ಒಂದು ಕೇಳಿದ್ದೆ, ಹೌದಾ? ಅದು ನಿಮ್ಗೇನಾದ್ರು ಪೇಮೆಂಟ್ ಕೊಟ್ಟಿದ್ರು? ಹೌದು, ನನಗೆ ಅದು ನನ್ನ ಪುಣ್ಯ. ಆರಂಭದ ದಿನಗಳಲ್ಲಿ ನನಗೆ ಅವರು ಸ್ಪರ್ಶದಲ್ಲಿ ಆಕ್ಟ್ ಮಾಡಿದಾಗ ಅವಾಗ ತುಂಬಾ ಅಂದ್ರೆ ಕಷ್ಟ ಅಲ್ವಾ, ಅಂದ್ರೆ ನಾವು ಎಲ್ಲೋ ಆವಾಗ ನನ್ಗೆ ಸರೋವರ ಹೋಟ್ಲ್ ಕರೆದು ಅವ್ರು ನನಗೆ ಆ ಪೇಮೆಂಟ್ ಮಾಡಿರ್ತಾರೆ. ಎಷ್ಟು ಕೊಟ್ಟಿದ್ದು? ಆವಾಗ ನನ್ಗೆ 1500 ರೂಪಾಯಿ ಪೇಮೆಂಟ್. ಅದು ನನ್ ಮರೆಯಕ್ ಆಗದೆ ಇರೋ ಘಟನೆ. ಆಮೇಲೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸ್ಪರ್ಶ ಡಬ್ಬಿಂಗ್ ಆಗ್ತಾರೆ. ನನ್ನ ಪಕ್ಕದಲ್ಲೇ ನನ್ನ ಕಾಲೇಜು ಚಿತ್ರಕಲಾ ಪರಿಷತ್ತು. ಇಲ್ಲ ನಂದು ಏನಂತಂದ್ರೆ ಸಮಯ ಸಿಕ್ಕದಾಗಲ್ಲ ಸಿನಿಮಾದವ್ರ ಜೊತೆ ಓಡಾಡೋ ಹುಚ್ಚು. ಅದು ಹೆಂಗೆ ಅಂದ್ರೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಕಾಲೇಜಿಗೆ ಹೋಗಿ 2 ಅವರ್ ಸಮಯ ಇದೆ ಅಂದ್ರೆ ಅದು ನನ್ನ ಅದೃಷ್ಟಕ್ಕೆ ಏನಾಯ್ತು, ನನ್ನ ಚಿತ್ರಕಲಾ ಪರಿಷತ್ತು ಹಾರ್ಟ್ ಆಫ್ ದ ಸಿಟಿಲಿ ಇರೋದ್ರಿಂದ ಈ ಕಡೆ ಹೋದ್ರೆ ಸಂಕೇತ್ ಸ್ಟುಡಿಯೋ, ಈ ಕಡೆ ಹೋದ್ರೆ ಆಕಾಶ್ ಸ್ಟುಡಿಯೋ, ಆ ಕಡೆ ಹೋದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇತ್ತು. ಆ ಕಾಲಕ್ಕೆಲ್ಲ ನಡ್ಕೊಂಡೇ ಓಡಾಡೋರು. ಸೊ ಆ ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ ನನ್ ಗಮನನೇ ಅದು. ಇಲ್ಲಿ 2 ಅವರ್ ಟೈಮ್ ಸಿಕ್ತು ಅಂದ್ರೆ ಟಕ್ಕ ಹೋಗ್ಬಿಡೋದು, ಇಲ್ಲಿ ಹೋಗಿ ಯಾರನ್ನ ಸಿಗ್ತಾರೆ, ಯಾರು ಮೀಟ್ ಆಗ್ತಾರೆ. ಈ ಇದರಿಂದಾಗಿ ನನ್ಗೆ ಸಿನಿಮಾದ ಆಮೇಲೆ ನನಗೆ ತುಂಬಾ ಭಕ್ತಿ. ಅಂದ್ರೆ ಯಾರಾದ್ರೂ ಏನಾದ್ರೂ ಒಂಚೂರು ಅಂದ್ರು ನೋವು ಅಂದ್ರು ಅದು ನೋವಾಗಿ ತಗೊಳ್ತಾ ಇಲ್ಲ ಇತ್ತು. ನಾನು ನಾನು ಪಾಠ ತರ ತಿಳ್ಕೊತಾ ಇದ್ದೆ. ಅದನ್ನ ನಾನೊಂದು ಎನರ್ಜಿ ಆಗಿ ತಗೊಂಡು ಹೋಗ್ತಾ ಇರೋದು. ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ಮುನ್ಸ್ ಮಾಡ್ಕೊಳ್ಳೋದು ಇದಿಲ್ಲ. ನನಗೆ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕು, ಇಷ್ಟೇ ನನ್ನ ಥಾಟ್. ಸಿನಿಮಾದ ಬಿಟ್ಟು ನಂಗೆ ಬೇರೆ ಏನು ಥಾಟೇ ಇರ್ಲಿಲ್ಲ. ಸೊ ಆದ್ರಿಂದ ನನ್ಗೆ ಎಲ್ಲಾದ್ರೂ ಒಂದು 4 ಕಡೆ ಅವಮಾನ ಆಯ್ತು ಅಥವಾ ಇನ್ಸಲ್ಟ್ ಆಯ್ತು, ಇನ್ಸಲ್ಟ್ ನಾನು ಯಾವ್ದು ಗಮನಿಸ್ತಾನೆ ಇರ್ಲಿಲ್ಲ ಆಯ್ತು. ಅದು ನನ್ನ ಪಾರ್ಟ್ ಆಫ್ ದ ಲೈಫ್. ಅದು ಆ ತರದ ಅದು ನನ್ಗೆ ಪ್ಲಸ್ ಆಗ್ತಾ ಹೋಯ್ತು. ನಾನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದಾಗ ಸುದೀಪ್ ಸರ್ ಕೂತಿದ್ರು. ಅವ್ರದ್ದು ಸ್ಪರ್ಶದಲ್ಲಿ ಒಂದೇ ಡೈಲಾಗ್, ಇದು ಓಕೆನಾ ಅಂತ ಅಷ್ಟೇ, ಇಷ್ಟೇ ಡೈಲಾಗ್. ಸೊ ಸುದೀಪ್ ಸರ್ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ನಿನ್ ಡಬ್ಬಿಂಗ್ ನೀನೇ ಮಾಡ್ಬೋದಾಗಿತ್ತು ಅಂದ್ರು. ಓ ನನ್ಗೆ ಸಂಕಟ ಆಗೋಯ್ತು, ಡಬ್ಬ ಆಗೋಯ್ತಲ್ಲ, ಅದು ಇಷ್ಟೇ ಡೈಲಾಗ್, ಇದು ಓಕೆನಾ ಅಂತ. ಅದರಲ್ಲಿ ನಂದಕಿಶೋರ್ ಅಂತ ಅವನು ಕ್ಯಾಮರಾಮ್ಯಾನು, ನಾನು ಬಂದು ನಾನ್ ಕ್ಯಾಮರಾಮ್ಯಾನು, ನಂದಕಿಶೋರ್ ಡೈರೆಕ್ಟರ್, ಸುದೀಪ್ ಸರ್ ಮಾಡೆಲ್. ಸೊ ಸುದೀಪ್ ಸರ್ ಮಾಡೆಲ್ ಏನಂದ್ರೆ ಕ್ಯಾಮರಾ ವೇಣು ಸರ್ ಕ್ಯಾಮರಾಮ್ಯಾನ್. ವೇಣು ಸರ್ ಇಂದ ನನ್ಗೆ ಆ ಟೀಮ್ ಪರಿಚಯ ಆಗುತ್ತೆ. ಅವಾಗ ವೇಣು ಸರ್ ಸ್ವಲ್ಪ ಈ ಆರ್ಟ್ ಬಗ್ಗೆ ಒಲವು ಜಾಸ್ತಿ. ಅವ್ರು ಚಿತ್ರಕಲಾ ಪರಿಷತ್ತಿಗೆ ಬರೋರು. ಚಿತ್ರಕಲಾ ಪರಿಷತ್ ಬಂದಿಂದ ವೇಣು ಸರ್ ನಾನು ಪರಿಚಯ ಮಾಡಿ, ತಾರಾ ಮೇಡಮ್ ಹಸ್ಬೆಂಡ್, ತಾರಾ ಮೇಡಮ್ ಹಸ್ಬೆಂಡ್. ವೇಣು ಸರ್ ಯಾರು ಅಂತ ಪ್ರಶ್ನೆ ಮಾಡಬಹುದು. ತಾರಾ ಅವರ ಹಸ್ಬೆಂಡ್. ಅವ್ರ ಚಿತ್ರಕಲಾ ಪರಿಷತ್ ನಂಟು ಅವ್ರಿಗೆ ಜಾಸ್ತಿ ಇರೋದ್ರಿಂದ ಚಿತ್ರಕಲಾ ಪರಿಷತ್ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಂಡೆ. ನಾನು ಸಿನಿಮಾದವರು ಕನೆಕ್ಟ್ ಇದೆ ಅಂತ ಅಂದ ತಕ್ಷಣ ಹೋಗಿ ಅವ್ರ ಪರಿಚಯ ಮಾಡ್ಕೊಂಡೆ. ಅಂದ್ರೆ ಇಸ್ ಅ ಪಾಸಿಟಿವ್ ಮಾಡ್ಕೊಂಡು ಅವರಿಂದ ನಾನು ಹೇಗೆ ಒಂದು ಸ್ಟೆಪ್ ಮುಂದೆ ಹೋಗ್ಬೋದು, ಇಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು. ನನಗೆ ಅದು ಸಿಕ್ಕಿದ್ದು ವೇಣು ಸರ್ ಇಂದ. ಸೊ ಅಲ್ಲಿ ನಾನು ಸ್ಪರ್ಶ ಆಗತ್ತೆ. ಅಂದ್ರೆ ನಾನು ಯಾವ್ದು ದೊಡ್ಡ ದೊಡ್ಡ ಪಾತ್ರ ಅಂತಲ್ಲ, ಎಲ್ಲಾ ಪಾತ್ರಗಳನ್ನ ಮಾಡ್ಕೊಂಡು 30-35 ಸಣ್ಣ ಪುಟ್ಟ ಪಾತ್ರಗಳು ಮಾಡಿದೀನಿ. ಮಿಲನ ನನ್ನ
ಕ್ಯಾರೆಕ್ಟರ್ ಆರ್ಟಿಸ್ಟ್ ನ ಲಾಸ್ಟ್ ಸಿನಿಮಾ. ಅದಾಗ್ತಾ ಇದ್ದಂಗೆ ಗಾಡ್ ಗ್ರೇಸ್ ಸುಂದರ್ನಾಥ್ ಸೋಂಡ್ರು, MD ಸರ್ ಇವರೆಲ್ಲ ಪರಿಚಯದಿಂದ ನನ್ಗೆ ಜಾಲಿ ಡೇ ಸಿಕ್ತು. ಕೇಸ್ ನಂಬರ್ 18/9. ಅಗೈನ್ ಅದು ನನ್ಗೆ 50 ದಿವಸ ಅದು ಎಂತ ಅದ್ಭುತ ನನ್ಗೆ ಖುಷಿ ಕೊಡ್ತು ಅಂದ್ರೆ, ಒಂದು ಪತ್ರಕರ್ತರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ಬೇಕು. ಎಲ್ಲಾ ಪತ್ರಕರ್ತರಿಗೂ 3.5 ಸ್ಟಾರು 4 ಸ್ಟಾರು. ಅದು ಹೆಂಗೆ ಅಂತಂದ್ರೆ ಆಕ್ಚುಲಿ ನಾನು ಅವಾಗ ತೀರಾ ಹೊಸಬಾಗಿರೋದ್ರಿಂದ ಸೊ ಅಷ್ಟರ ಮಟ್ಟಕ್ಕೆ ಹೈಪ್ ಕೊಟ್ರು. ಲಾಭ ಆಯ್ತಾ ಲಾಸ್ ಆಯ್ತಾ ಸರ್? ಒಳ್ಳೆ ಟಿವಿ ರೇಟ್ಸ್ ಬಂತು, ನಮ್ ಲಾಭನೂ ಆಯ್ತು. ಆಕ್ಚುಲಿ 18/9 ಈಸ್ ಎ ಒಳ್ಳೆ ZL ಇದೆ, ZEE5 ಅಲ್ಲಿ ಇದೆ. ಅದು ಗುಡ್. ಈಗಲೂ ಬರುತ್ತೆ ಅದ್ರಲ್ಲಿ ಹಾಡಂತೂ. ಈಗ ನಿಂತಲ್ಲೇ ನಿಂತುಕೊಳ್ಳೆ, ಅದು ಅಪ್ಪ ಅದ್ಭುತ ಹಾಡು. ಈ ಮದುವೆ ಮನೆಗಳಲ್ಲಿ ಅಥವಾ ಮದುವೆ VCD ಕ್ಯಾಸೆಟ್ಸ್ ಗಳಲ್ಲೆಲ್ಲ ಅದು ಈಗಲೂ ಆ ಹಾಡನ್ನು ಹಾಕ್ತಾರೆ. ಅಂದ್ರೆ ಹುಡುಗ ಹುಡುಗಿ ಬರೋದಕ್ಕೆ ಅಥವಾ ಅದ್ರ ಮಧ್ಯೆ ತುಣುಕುಗಳಲ್ಲಿ ಆ ಹಾಡು ಒಂದು ರೀಲ್ಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಯ್ತು. ನಮ್ಗೆ ಯಾರೊಬ್ರು ಹೇಳಿದ್ರು, ಡೇವಿಡ್ ವಾರ್ನರ್ ಕೂಡ ರೀಲ್ ಮಾಡಿದ್ರು ಅಂತ ಕೇಳ್ಬಿಟ್ಟು ಖುಷಿ ಆಯ್ತು ನನಗೆ. ಸೊ ಆಸ್ಟ್ರೇಲಿಯಾ ಕ್ರಿಕೆಟ್. ಎಷ್ಟು ದಿನ ಶೂಟ್ ಆಗಿತ್ತು ಸರ್ ಅದು? ಅದು ಒಂದು 35 to 40 days ಅಷ್ಟೇ ಆಗಿದೆ. ಯಾಕಂದ್ರೆ ಅದು ನಮ್ಮ ಅದು ಪ್ಲಾನ್ಡ್ ಆಗಿತ್ತು. ಮಹೇಶ್ ರಾವ್ ಅವರು ಇಸ್ ವೆರಿ ಪ್ಲಾನ್ಡ್ ಆಗಿ ಮಾಡಿದ್ರು. ನೀವು ಹೇಳಿದ್ರಿ ಅದು ರಿಯಲ್ ಸ್ಟೋರಿ ಅಂತ. ಆ ಹುಡುಗಿನ ನೀವು ಭೇಟಿ ಆದ್ರಿ ಅಂತ ಹೇಳಿದ್ರಿ. ಆಕ್ಚುಲಿ ಏನಾಗಿತ್ತು ಸರ್? ಏನಾಗಿದ್ದದು? ಆಕ್ಚುಲಿ ಒಬ್ಬ ಈಸ್ ಲವ್ ಕೇಸ್ ಅದು. ಅಂದ್ರೆ ಇಷ್ಟಪಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವನ ಹಾಕಿರೋದು ಆಸಿಡ್ ಹಾಕಿರೋ. ಹೆಂಗಿರುತ್ತೆ ಸರ್ ಆಸಿಡ್ ಹಾಕುವಂತಹ ಪರಿಸ್ಥಿತಿ? ಅದಾದ ನಂತರ ಅವರ ಜೀವನ ಎಷ್ಟು ಕಷ್ಟ ಆಗಿದೆ? ನಿಜವಾಗ್ಲೂ ಅದು ನಮ್ಗಲ್ಲ, ನಮ್ಮ ವೈರಿಗಳಿಗೂ ಆಗ್ಬಾರ್ದು ಆ ಸಿಚುವೇಶನ್. ಬಹಳ ದುಃಖದ ವಿಚಾರ. ಆಕ್ಚುಲಿ ನನ್ನ ಲೈಫಲ್ಲಿ ನನ್ಗೆ ತುಂಬಾ ಇಷ್ಟವಾದ ಪಾತ್ರ, ಲಾಸ್ಟ್ಗೆ ಆ ಪಾತ್ರದಲ್ಲಿ ಅವಳು ಇನ್ಸ್ಪೆಕ್ಟರ್ಗೆ ಆಸಿಡ್ ಹಾಕ್ತಾಳೆ. ನಮ್ಮ ಸಿಂಧು ಲೋಕನಾಥ್ ಮಾಡಿದ್ದ ಪಾತ್ರನ. ಹಾಗೆ ನನ್ಗೂ ಗೊತ್ತಿರಲ್ಲ ಅವಳಿಗೆ ಇದಾಗಿದೆ ಅಂತ. ಅವಳು ಮುಖ ಹಿಂಗ್ ಸರಿದಾಗ ನಾನು ಹಿಂಗ್ ಅದ್ ನೋಡ್ಬಿಟ್ಟು ನಾನು ಹೇಳ್ತೀನಿ, ಮದುವೆ ಆಯ್ತೀನಿ ನಾನು ಮದುವೆ ಆಯ್ತೀನಿ, ನಿನ್ ಕೈ ಬಿಡಲ್ಲ ಅಂತ ಸೀನ್ ಇದೆಯಲ್ಲ, ಅದು ನಿಜವಾಗ್ಲೂ ನನ್ಗೆ ಇವಾಗ್ಲೂ ಅನ್ಸ್ಕೊಂಡ್ರು ಅದು ರೋಮಾಂಚನ ಆಗೋದು. ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ಕ್ಲೈಮ್ಯಾಕ್ಸ್ ಅದು. ಅಂದ್ರೆ ಅವಳಿಗೆ ಹೆಂಗೆ ಇರ್ಲಿ, ಪ್ರೀತಿ ಅನ್ನೋದು ಚಂದದ ಮೇಲೆ ನಿಲ್ಲಲ್ಲ, ಸಂಬಂಧಗಳ ಮೇಲೆ ನಿಲ್ಲುತ್ತೆ, ಕನೆಕ್ಟಿವಿಟಿ ಮೇಲೆ ನಿಲ್ಲುತ್ತೆ ಅನ್ನೋದು ಆ ಕ್ಲೈಮ್ಯಾಕ್ಸ್. ಅದು ನಿಜವಾಗ್ಲೂ ಆ ಸಿನಿಮಾ ಗೆಲ್ಲೋದಕ್ಕೂ ಆ ಕ್ಲೈಮ್ಯಾಕ್ಸೇ ಕಾರಣ. ಅವ್ರಿಬ್ರು ಅಂದ್ರೆ ಅವಳು ಜೈಲಲ್ಲಿ ಇರ್ತಾಳೆ, ಇವನು ಹೊರಗಡೆ ಇರ್ತಾನೆ. ನೀನ್ ಬಂದ್ಮೇಲೆ ಎಷ್ಟು ವರ್ಷ ಬೇಕಾದ್ರೆ ಕಾಯ್ತೀನಿ, ಲಕ್ಷ್ಮೀ ನಿಂಗೆ ಎಷ್ಟು ವರ್ಷ ಬೇಕಾದ್ರೆ ಕಾಯ್ತೀನಿ ಅಂತ ಅವನ ಹೇಳ್ಬಿಟ್ಟು ಮಾಡ್ತಾನಲ್ಲ, ಅದು ಆ ಸಿನಿಮಾದ ಶಕ್ತಿ. ಆ ಹುಡುಗಿ ಅವ್ರ ಆಮೇಲೆ ಮದುವೆ ಆಗ್ತಾರ? ಹೆಂಗೆ ಅದು? ಅವ್ರು ಮದುವೆ ಆದ್ರು ಅಂತ ಕೇಳ್ಪಟ್ಟೆ. ಬಟ್ ಅಂದ್ರೆ ನಾನು ಅಂದ್ರೆ ಮದುವೆ ಆಗಿರೋ ಬಗ್ಗೆ ನನಗೆ ಮಾಹಿತಿ ಇದೆ. ನಾನು ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ನಾನು ಭೇಟಿ. ಅಂದ್ರೆ ನೀವು ಅವ್ರನ್ನ ಭೇಟಿ ಆದಾಗ ಹೆಂಗಿತ್ತು ಸರ್? ಅವ್ರ ಪರಿಸ್ಥಿತಿ ಹೆಂಗಿತ್ತು? ಆಕ್ಚುಲಿ ಅವರು ಅದನ್ನ ಮರೆಯಕ್ ಪ್ರಯತ್ನ ಪಟ್ಟಿದ್ದಾರೆ, ಮರ್ತಿದ್ದಾರೆ. ಸೊ ನಾವು ಹೋಗೋ ಟೈಮಲ್ಲಿ ಅವ್ರು ಮರ್ತಿದ್ದಾರೆ. ಅಂದ್ರೆ ದುಃಖ ಇತ್ತು. ಈಗ ಏನಂತಂದ್ರೆ ಅದು ಒಬ್ಬರನ್ನ ಕಳ್ಕೊಂಡಾಗ, ಒಬ್ಬರಿಂದ ನೋವಾದಾಗ ಹೇಗ್ ದುಃಖ ಇರುತ್ತೋ ಹಾಗೆ ಇರುತ್ತೆ. ಆದ್ರೆ ಅದನ್ನ ಸರಿ ಮಾಡಕ್ ಅಷ್ಟು ಈಸಿ ಆಗೋದಿಲ್ಲ. ಯಾಕಂದ್ರೆ ಆ ನ್ಯಾಚುರಲ್ ಸೌಂದರ್ಯ, ಅದು ಆ ನ್ಯಾಚುರಲ್ ಫೋಟೋ ನೋಡುದು, ತುಂಬಾ ಮುದ್ದಾದ ಹುಡುಗಿ. ಸೊ ಅದು ಯಾರೂ ಮಾಡಬಾರ್ದು ಪ್ರಪಂಚದಲ್ಲಿ. ಅಂತವ್ರು ಆ ಮನಸ್ಥಿತಿ ಇರೋರಿಗೆ ಕೈ ಮುಗಿದು ಕೇಳ್ಕೊತೀವಿ. ಆಕ್ಚುಲಿ ಪ್ರಪಂಚ ತುಂಬಾ ವಿಶಾಲವಾಗಿದೆ. ನಮ್ಗೆ ನಮ್ದೇ ಅಂತ ಏನ್ ಬರ್ದಿರುತ್ತೆ ಅದು ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಸಿಗೋದಿಲ್ಲ. ನಮ್ದು ಅಲ್ಲದೆ ಇರೋದು ನಾವು ಎಷ್ಟು ಪ್ರಯತ್ನ ಮಾಡೋದು ಸಿಗೋದಿಲ್ಲ. ಈ ಥಾಟನ್ನ ನಾವು ಮನಗೂಡಿಸ್ತಾ ಹೋಗ್ಬೇಕು. ನಮ್ಮ ವ್ಯಾಪ್ತಿ ಎಷ್ಟಿದೆ, ಪ್ರಾಪ್ತಿ ಎಷ್ಟಿದೆ, ತೃಪ್ತಿ ಎಷ್ಟಿದೆ. ಬನ್ನಂದೆ ಗೋಂಜಾತ್ ಅವ್ರು ಒಂದು ಮಾತು ಹೇಳ್ತಾರೆ, ಜಿಂಕೆ ಅದ್ರ ಕಾಲ್ ಕೆಳಗಡೆನೆ ಹುಲ್ಲಿದ್ರು ಅದ್ ಕಾಲ್ ಕಡೆ ಮೇಕಲ್ ಮುಂದ್ಗಡೆ ಮೆಂದ್ಕೊಂಡು ಹೋಗ್ತಾ ಇರುತ್ತೆ. ಅದು ನಿಂತ್ಕೊಂಡು ಮೇಯದೇ ಇಲ್ಲ, ಮೆಂದ್ಕೊಂಡು ಹೋಗ್ತಾ ಇರುತ್ತೆ ಹುಲ್ಲು. ಹೆಬ್ಬಾವು ಯಾವತ್ತೂ ಆಹಾರ ಹುಡ್ಕೋದಿಲ್ಲ. ಅದು ಮರದ ಕೆಳಗಡೆ ಬೇರಿನ ತರ ಮಲಗಿರುತ್ತೆ ಬಿಸಿಲಲ್ಲಿ. ಯಾವುದೋ ಪ್ರಾಣಿಗಳ ರೆಸ್ಟ್ ತಗೊಳಕ್ ಬಂದು ಮಲಗಿರುತ್ತೆ. ಅದು ನಿದ್ದೆ ಮಾಡಿದ ಮೇಲೆ ಇದು ಹೋಗಿ ಅದಕ್ಕೆ ಬಾಯಿ ಹಾಕತ್ತೆ. ಸೊ ಪ್ರಕೃತಿನೇ ಹಾಗೆ. ನಾವು ಏನೇನೋ ಈಗ ಪ್ರತಿಯೊಬ್ಬನು ಒಂದೊಂದು ಬಯಸ್ತಾ ಇರ್ತಾನೆ. ಬಯಸಿದ ತಕ್ಷಣ ಅದು ಸಿಗೋದಿಲ್ಲ. ಬಯಕೆ ತಪ್ಪಲ್ಲ, ಬಯಕೆ ನಾವು ಸರ್ವೇ ಸಾಮಾನ್ಯ. ಅದು ಸಿಗ್ಲಿಲ್ಲ ಅಂದ್ರೆ ಅದನ್ನ ಆಲ್ಟರ್ನೇಟ್ ಆಗಿ ಅದನ್ನ ಪ್ರಕೃತಿಗೆ ಬಿಟ್ಟು ಹೋಗ್ಬೇಕು. ಆ ಪ್ರಕೃತಿಗೆ ನಮ್ಗೆ ಕೊಡ್ಬೇಕು ಅನ್ಸಿದ್ರೆ ಯಾರು ತಡೆಯಕ್ಕಾಗಲ್ಲ. ಪ್ರಕೃತಿ ಮನಸ್ಸು ಮಾಡಿದ್ರೆ ಯಾರು, ನೇಚರ್ ಇಸ್ ಅಲ್ಟಿಮೇಟ್, ಲಿವ್ ವಿತ್ ದ ನೇಚರ್ ಅಷ್ಟೇ. ಪ್ರಕೃತಿ ಜೊತೆ ಬದುಕಿ, ಲೈಫ್ ಈಸ್ ಬ್ಯೂಟಿಫುಲ್. ವ್ಯಾಪ್ತಿ, ಪ್ರಾಪ್ತಿ, ತೃಪ್ತಿ. ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ. ನಿಜ ಇದು. ಯಾಕಂದ್ರೆ ನನಗೆ ನಿಮ್ಮನ್ನ ಈಗ ಮಾತಾಡಿಸ್ತಾ ಇದ್ದೀನಲ್ಲ, ಸೊ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನ್ಗೆಲ್ಲೋ ಒಂದ್ ಕಡೆ
ರಿಷಬ್ ಶೆಟ್ಟಿ ಅವರು ಹಿಂಗೆ ಮಾತಾಡ್ತಿದ್ರು ಅಂತ ಅನ್ಸುತ್ತೆ. ಬಹುಶಃ ನೀವು ಕೆಲವೊಂದು ಮಿಮಿಕ್ರಿಗಳನ್ನ ಅಂದ್ರೆ ಮಾತಾಡ್ತಾನೆ ನಿಮ್ ವೈಬ್ಸ್ ಅಲ್ಲೇ ನಂಗೆ ಗೊತ್ತಾಗ್ತಿತ್ತು. ಈಗ ಅಣ್ಣವ್ರ ತರ ಮಾತಾಡುವಂತ ಒಂದು ಇಮಿಟೇಷನ್ ಅಂತ ಹೇಳ್ತೀವಿ, ಅದು ನಿಮ್ಮ ಹತ್ರ ಬಂತು. ಆಮೇಲೆ ಈಗ ರಿಷಬ್ ಅವರು ಬೇರೆ ಬೇರೆಯವ್ರ ತರ ಇಮಿಟೇಟ್ ಮಾಡೋದನ್ನೆಲ್ಲ ನಾನು ನೋಡಿದ್ದೆ. ನಮ್ಮ ಕಾರ್ಯಕ್ರಮದಲ್ಲೂ ಅವ್ರು ಮಾಡಿದ್ರು, ಇಲ್ಲಿ ಎಲ್ಲ ಮಾಡಿ ತೋರಿಸಿದ್ರು. ಸೊ ನನಗನ್ಸೋದು ಐ ಥಿಂಕ್ ಅದೇ ಪ್ರಮಾಣದಲ್ಲಿ ಮುಂದೊಂದ್ ದಿನ ನಿಮ್ಮನ್ನ ನಾವು ನೋಡಬಹುದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಈಗ ಏನು 31 ಡೇ ಅಂತ ಒಂದು ಸಿನಿಮಾ ಮಾಡಿದ್ರ, 31 ಡೇಸ್ ಅಂತ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಅದ್ರಲ್ಲಿ ಯಾವ ರೀತಿ ಮಾಡ್ಬೋದು. ನೀವು ಹೇಳ್ತಾ ಇದ್ರಿ ನನಗೊಂದು ನನ್ನೊಂದು 2 ಶೇಡಲ್ಲಿ ನೋಡ್ಬೋದು, ಇದು ಫಸ್ಟ್ ಬೇರೆ ತರ ಇದೆ ಆಕ್ಟಿಂಗು, ನಿರಂಜನ್ ಅವ್ರು ಹಿಂಗ ಅಂತ ನೋಡ್ಕೋಬಹುದು ಅಂತ. ಸೊ ಇಲ್ಲಿ ಆ ಥರ ಪಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ, ಅಥವಾ ಏನಾದರೂ ಡಿಫ್ರೆಂಟ್ ಆಗಿ ಏನಾದರೂ ರೋಲ್ ಬರುತ್ತಾ ಇಲ್ಲಿ ಅಂತ? ಇದು ಒಬ್ಬ ಮನುಷ್ಯ ಮತ್ತು ಮನುಷ್ಯನ ಒಳಗಡೆ ಸಂಬಂಧಗಳ ಬಗ್ಗೆ ಮಾಡಿದ್ದಂತ ಸಿನಿಮಾ. ಅಂದ್ರೆ ಒಬ್ಬ ಮನುಷ್ಯ ಪ್ರತಿ ಹಂತದಲ್ಲೂ ಬೇರೆ 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 ಪಾತ್ರ ಮಾಡ್ತಾ ಹೋಗ್ತಾನೆ. ಈಗ ನಾವು ಜನರಲ್ ನಾವು ಮಗುವಾಗಿದ್ದಾಗ ನಾವು ಅಪ್ಪ ಅಮ್ಮನಿಗೆ ಹತ್ರ ಹೋಗ್ತೀವಿ, ನಾವೇ ಸ್ವಲ್ಪ ದೊಡ್ಡದಾದಾಗ ಇನ್ನೊಂದ್ ತರ ಇರ್ತೀವಿ, ಪಾತ್ರಗಳು ಮಾಡ್ತಾ. ಅದೇ ನಮ್ಮ ತಂಗಿಗೆ ಮಕ್ಕಳಾದ್ರೆ ನಾವು ಮಾವ ಪಾತ್ರ ಮಾಡ್ತೀವಿ. ಸೊ ಜೀವನದಲ್ಲಿ ಎಲ್ಲಾ ಪಾತ್ರಗಳನ್ನ ನಾವು ಪ್ರತಿಯೊಬ್ಬ ಮನುಷ್ಯನು ಮಾಡ್ತಾನೆ ಅದೊಂದು ಏಜ್ ಅಲ್ಲಿ. ಅದನ್ನ ಇಂಡೈರೆಕ್ಟ್ ಆಗಿ ನಾನು ತೋರ್ಸ್ಕೊಂಡ್ ಬರ್ತಾ ಹೋಗಿದ್ದೀನಿ. ಅಂದ್ರೆ ಮನುಷ್ಯ ಒಂದು ಕ್ಷಣ ಇರ್ತಾನೆ, ಸಂತೋಷವಾಗಿರ್ತಾನೆ, ಅದೇ ವ್ಯಕ್ತಿ ಬಾಯಿಂದ ಒಂದು ಸರಿ ತುಂಬಾ ಕೋಪದಿಂದ ಮಾತಾಡ್ತಾನೆ, ಕೆಟ್ಟದಾಗ ಬಿಹೇವ್ ಮಾಡ್ತಾನೆ. ಅದೇ ವ್ಯಕ್ತಿ ಹಿಂದೆ ಒಳ್ಳೇದ್ ಮಾತಾಡಿದ್ದಾನೆ, ಇವಾಗ ಉಲ್ಟಾ ಹೊಡೆದಿದ್ದಾನೆ. ಇನ್ನೊಂದ್ ಕಡೆಯಲ್ಲಿ ಅವನ್ ತಪ್ಪು ಒಪ್ಕೊಂಡಿದ್ದಾನೆ, ಇನ್ನೊಂದ್ ಕಡೆಯಲ್ಲಿ ಇನ್ನೊಬ್ನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಕಡೆಯಲ್ಲಿ ಅವನಿಗೆ ಸಂಧಾನ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರತಿ ಒಂದು ನಮ್ಮ ಒಳಗಡೆನೆ ಇದೆ. ಬಹುಶಃ ಆಕ್ಟಿಂಗ್ ಜಾಸ್ತಿ ಪ್ರಾಮಿನೆನ್ಸ್ ಇರಬಹುದು ಇದರಲ್ಲಿ. ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗಿದ್ದೀನಿ ಇದರಲ್ಲಿ. ನಾನು ಆಕ್ಟಿಂಗ್ ಅಂದ್ರೆ ಫಸ್ಟ್ ಟೈಮ್ ಎಷ್ಟಾಗುತ್ತೋ ಅಷ್ಟು ರಿಯಲ್ ಆಗಿ ಬದುಕಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ, ನಾನು ಡೈಲಾಗ್ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಲ್ಲ, ಆ ಸಿಚುವೇಶನ್ ಅನ್ಕೊಂಡು ಆ ಟೈಮಲ್ಲಿ ಅದನ್ನ ಏನ್ ಬರುತ್ತೋ ಅದನ್ನ ಅನುಭವಿಸ್ಕೊಂಡು ಹೋಗಿದ್ದೀನಿ. ನಾವ್ ಆಗ್ಲೇ ಹೇಳಿದ್ವಿ ಇದು 150ನೇ ಚಿತ್ರ ಅಂತ. ನಿಮ್ಗೆ S/18/9 ಅಲ್ಲಿ ಇದ್ರಲ್ಲಿ ನಮ್ಗೆ ಅರ್ಜುನ್ ಜನ್ಯ ಅವರ 25ನೇ ಸಿನಿಮಾ ಸಿಗುತ್ತೆ, ಇಲ್ಲಿ 150ನೇ ಸಿನಿಮಾ. ಅದು ಒಂದು ಪಾಯಿಂಟ್. ಆದ್ರೆ ನಾನು ಯಾವ್ದೋ ಕಿರುತೆರೆಯ ಶೋ ಅಲ್ಲಿ ನೋಡ್ತಾ ಇದ್ದೆ, 11 ಹಾಡುಗಳಿದೆ ಅಂತ ಅವ್ರು ಹೇಳ್ತಾರೆ ಸರ್. 11 ಹಾಡು, ನಾವು ಬಹುಶಃ ನನಗೆ ರವಿಚಂದ್ರನ್ ಅವರ ಸಿನಿಮಾಗಳು ನೆನಪಾಯ್ತು. 11 ಹಾಡು ಕೊಡುವಂತ ಒಂದು, ಈಗಲೂ 11 ಹಾಡನ್ನ ಕೊಡುವಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಸಿಗ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಏನಿಲ್ಲ. ಯಾಕಂದ್ರೆ ಈಗ 150ನೇ ಚಿತ್ರ ಅಂತ ಹೇಳಿದ್ರೆ ಅವರ ಅಷ್ಟು ಎಫರ್ಟ್ನ ಇದ್ರಲ್ಲಿ ಹಾಕಿರ್ಬಹುದು ಅಂತ ನನಗನ್ಸುತ್ತೆ. ಯಾಕಂದ್ರೆ ವಿ ಮನೋಹರ್ ಸರ್ ಅವರ ಅನೇಕ ಹಾಡುಗಳನ್ನ ನಾವು ಕೇಳಿಸ್ಕೊಂಡು ಬಂದಿದ್ದೀವಿ, ಕೇಳಿದೀವಿ ಕೂಡ. ಇದರಲ್ಲಿ ಯಾವ ರೀತಿ ಇರ್ಬೋದು ಸರ್? 11 ಹಾಡುಗಳು ಏನಾದ್ರೂ ಹೊಸ ಬಗೆಯಲ್ಲಿ ಇದೆಯಾ, ಅಥವಾ ಒಂದು ಗುನುಗುಣಿಸುವ ರೀತಿಯಲ್ಲಿ ಇದೆಯಾ, ಹೇಗೆ ಅಂತ? ಆಕ್ಚುಲಿ ಈ ಸಿನಿಮಾಕ್ಕೆ ಮನೋಹರ್ ಅಣ್ಣನ ಕೊಡುಗೆ ಬಹಳ ಇದೆ, ದೊಡ್ಡ ಅಪಾರ. ಯಾಕಂದ್ರೆ ಅವರ 150ನೇ ಸಿನಿಮಾ ಮೊದಲನಾಗಿ ನಮ್ಗೆ ಕೊಟ್ಟಿರೋದೇ ನಮ್ಮ ಪುಣ್ಯ. ಎರಡನೇದಾಗಿ ಈ ಏನ್ 11 ಹಾಡುಗಳಿದೆಯಲ್ಲ, ನಾವು ಶೂಟಿಂಗ್ ಮಾಡ್ಕೊಳ್ಳುವಾಗ 11 ಹಾಡು ಇರ್ಲಿಲ್ಲ. ಆಕ್ಚುಲಿ ನಮ್ಮ ಸಿನಿಮಾಕ್ಕೆ ಇದ್ದಿದ್ದು 3 ಹಾಡು, ತಪ್ಪಿದ್ರೆ 4ಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಆ ಸಿನಿಮಾದ ಫ್ಲೋ ನೋಡ್ತಾ 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 ಆ ಸಿಚುವೇಶನ್ಸ್ ಗಳಿಗೆ ಹಾಡ್ ಮಾಡ್ತದ 11 ಬಿಟ್ಟ ಹಾಡುಗಳು. ದಟ್ ಈಸ್ ಅ ಕನೆಕ್ಟಿವಿಟಿ ಹಾಡುಗಳು. ಅಂದ್ರೆ ನಿಮ್ಗೆ ನೋಡ್ತಾ 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 ಹಿಂದೆ ಜನ್ಮದ ಜೋಡಿಗೆ ಮನೋರಣ್ಣ ಮಾಡಿದ್ರಂತೆ ಈ ತರ. ಅಂದ್ರೆ ಕೆಲವೊಂದ್ ಕಡೆ ಡೈಲಾಗ್ ಹೇಳೋ ಬದಲು ಅದನ್ನ ಹಾಡು ರೂಪದಲ್ಲಿ ಹೇಳೋಣ, ಆವಾಗ ಕನೆಕ್ಟಿವಿಟಿ ಈಸಿ ಆಗುತ್ತೆ ಅಂತ. ಈಗ ಸಂಬಂಧಗಳ ಬ್ರೇಕ್ ಆದಾಗ ನಾವು ಅದನ್ನ ಎಕ್ಸ್ಪ್ರೆಷನ್ಸ್ ಅಲ್ಲಿ ನೀನಂಗ್ ಮೋಸ ಮಾಡಿದೆ, ನಾನಿಂಗ್ ಮೋಸ ಮಾಡ್ಲಿಲ್ಲ ಇದನ್ನ ಹೇಳೋದ್ಕಿಂತ ಅವ್ರಿಬ್ರು ಶಾಂತವಾಗಿದ್ದಾಗ ಒಂದು ಹಾಡ್ ಮುಖಾಂತರ ಅದನ್ನ ಆ ಲಿರಿಕ್ಸ್ ನಿಮ್ಗೆ ತಂದ್ಕೊಡುತ್ತಲ್ಲ, ಆ ಖುಷಿ ಬೇರೆ, ಆ ಎಫೆಕ್ಟ್ ಬೇರೆ. ಸೊ ಅದನ್ನ ಇವತ್ತು ಮನೋರಣ್ಣ ಮಾಡಿದ್ದಾರೆ. ಆಕ್ಚುಲಿ ಅದನ್ನ ಕನೆಕ್ಟಿವಿಟಿ ಕೊಟ್ಟು ನಾವು ಅದನ್ನ ಆರಂಭದಲ್ಲಿ ನಾವು ಮಾಡ್ಕೊಂಡಿಲ್ಲ, ಅನಂತರ 11 ಹಾಡಾಗಿದ್ದು. ಸೊ ಅದು ಈ ಸಿನಿಮಾಕ್ಕೆ ನಿಜವಾಗ್ಲೂ ಒಂದು ಶಕ್ತಿ ಆಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಪಕ್ಕ ಎಕ್ಸ್ಪೆರಿಮೆಂಟ್ ಸಿನಿಮಾ ಇದು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ನಾರ್ಮಲ್ ಸಿನಿಮಾ ಫಾರ್ಮಲ್ ಅಲ್ಲಿ ಇಟ್ಕೊಂಡೇ ಇಲ್ಲ. ದಟ್ ಈಸ್ ಮೈ ಥಾಟ್. ಅಂದ್ರೆ ನಾರ್ಮಲ್ ಸಿನಿಮಾ ಮಾಡೋರು ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ, ಅದನ್ನೇ ನಾನು ಏನಕ್ಕೆ ಮಾಡಬೇಕು? ಇದು ನಿರ್ದೇಶಕರ ಗಿಮಿಕ್ ಇರಬಹುದಾ? ಅಂದ್ರೆ ನಿರ್ದೇಶಕರೇನೋ ಭಿನ್ನವಾಗಿ ಇಲ್ಲೇನಾದ್ರೂ ಯೋಚನೆಯನ್ನ ಮಾಡಿರಬಹುದಾ? ಹೌದು, ಅಂದ್ರೆ ನಿರ್ದೇಶಕರು ನನ್ನ ಜೊತೆಲೆ ಹಿಂದೆ 2 ಸಿನಿಮಾಗೆ ಅಸೋಸಿಯೇಟ್ ಆಗಿ ಮಾಡಿರೋದ್ರಿಂದ ಇದ್ರಲ್ಲಿ ನಿರ್ದೇಶಕರು,
ನಾನು ಮನೋರಣ್ಣ ನಮ್ಮ ಟೀಮ್ ಹೋಲ್ ಟೀಮ್ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಐಡಿಯಾ ಮಾಡ್ಕೊಂಡು ಹೋಗಿ ನಾವು ಆ 11 ಹಾಡುಗಳನ್ನ ಯಾವ ತರ ಪೋಣಿಸ್ಕೋಬೇಕು, ಯಾವ ತರ ಆಗ್ಬೇಕು, ಯಾವ ತರ ಅದು ಕನೆಕ್ಟಿವಿಟಿ ಆಗ್ಬೇಕು, ಅದನ್ನೆಲ್ಲ ಕಾಮಿಡಿ ಒಂದು ಸಿಚುವೇಶನ್ ಬರುತ್ತೆ. ಕಾಮಿಡಿಯನ್ನ ಇದನ್ನ ಕಾಮಿಡಿ ಮುಖಾಂತರ ಹೇಳೋ ಬದಲು ಅದನ್ನ ಸೂಪರ್ ಮ್ಯಾನ್ ಅಂತ ಮಾಡಿದ್ವಿ. ಏ ಸೂಪರ್ ಮ್ಯಾನ್ ಅಂತ ಮಾಡಿದ್ವಿ. ಆ ಹಾಡನ್ನ ಆ ತರ ತಗೊಂಡೋದ್ವಿ. ಆಮೇಲೆ ಒಂದ್ ಕಡೆಯಲ್ಲಿ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ನಾವು. ಆ ಪ್ರಶ್ನೆ ನಮ್ಮಯ್ಯೋ ಅಂತ ಅಂದ್ರೆ ಈ ತರ ಅಂದ್ರೆ ಅದನ್ನೆಲ್ಲವನ್ನ ಕನೆಕ್ಟಿವಿಟಿ ಆಗಿ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಇವರಿಗೆ ಭಾವ ಬಂದ ಅಂತ ಮಾಡ್ಲಿಲ್ವಾ? ಸೊ ಆ ತರ ಏನ್ ಸಿಚುವೇಶನ್ ಆ ತರ ಬೇರೆ ಬೇರೆ ರೀತಿ ಕನೆಕ್ಟಿವಿಟಿಯಲ್ಲಿ ನಾವು ಹಾಡ್ ಮಾಡಿದ್ವಿ. ಇದು ನಿಜವಾಗ್ಲೂ ಇಸ್ ಕ್ರೆಡಿಟ್ ಗೋಸ್ ಟು ಮನೋಹರ್ ಸರ್. ಎಸ್. ಈಗ ನಾವು ನಿಮ್ಮನ್ನ ನಟನಾಗಿ ನೋಡಿದ್ವಿ, ಪ್ರೊಡ್ಯೂಸರ್ ಆಗಿ ನೋಡ್ತಾ ಇದ್ದೀವಿ. ನಿಮ್ದೇನಾದ್ರೂ ನಿರ್ದೇಶನ ಬರಬಹುದಾ ಅಂತ ನನಗೆ. ಈಗ ಯಾವ್ದಾದ್ರು ಪ್ಲಾನ್ ಮಾಡಿದ್ದೀರಾ? ಮುಂದಿನ ದಿನದಲ್ಲಿ ನಾವೇನಾದ್ರೂ ನಿರೀಕ್ಷೆ ಮಾಡಬಹುದಾ? ನಿರಂಜನ್ ಶೆಟ್ಟಿ ಅವರಿಂದ ಒಂದು ಒಳ್ಳೆಯ ಸಿನಿಮಾವನ್ನ ನಿರೀಕ್ಷೆ ಮಾಡೋಕೆ ಸಾಧ್ಯ ಇದೆ ನಿರ್ದೇಶನದಲ್ಲಿ? ಖಂಡಿತ ಇದೆ. ಆಕ್ಚುಲಿ ನಾನು ಆರಂಭದಲ್ಲಿ ಸುಂದರ್ನಾಥ್ ಸುವರ್ಣರು ನನಗೆ ಆಕ್ಟಿಂಗಿಗೆ ಒತ್ತು ಕೊಡ್ಲಿಲ್ಲ ಅಂದ್ರೆ ನಾನು ನಿರ್ದೇಶಕನೇ ಆಗ್ತಾ ಇದ್ದೆ. ಸೊ ನನಗೆ ಆವಾಗ್ಲೇ ನಾನು ಬರವಣಿಗೆ ಬಗ್ಗೆ ಆಸಕ್ತಿ ಇತ್ತು. ನಾನು ಸಾಕಷ್ಟು ಕಥೆಗಳನ್ನ ಬರ್ದಿದ್ದೀನಿ. ಸೊ ಆ ನಿಟ್ಟಲ್ಲಿ ನಾನು ಡೈರೆಕ್ಟರ್ ಆಗೋದೇ ನನ್ನ ಥಾಟ್ ಇದ್ದಿದ್ದು. ಸೊ ಇವಾಗ ನಾನು ಹೀರೋ ಆಗಿದ್ದೀನಿ. ಇವಾಗ ನನಗೆ 3 ಕಥೆಗಳು ಓಕೆ ಆಗಿದೆ. ಅದರಲ್ಲಿ ಒಂದು ಮಾತ್ರ ನನಗೆ ಸೂಟ್ ಆಗುತ್ತೆ. ನಾನು ಹೇಗಂತಂದ್ರೆ ಆ ಪಾತ್ರಕ್ಕೆ ನಾನು ಸೂಟ್ ಆದ್ರೆ ಮಾತ್ರ ಆಕ್ಟ್ ಮಾಡ್ಬೇಕು. ಅದಕ್ಕೆ ಇಲ್ಲಂದ್ರೆ ನಾನು ಅದನ್ನ ಬಲಾತ್ಕಾರವಾಗಿ ಅದನ್ನ ಮಾಡಕ್ ಹೋಗಲ್ಲ. 2 ಕತೆ ಒಂದು 18-20 ವರ್ಷದ ಹುಡುಗರ ಮೇಲೆ ಹೋಗುವಂತ ಕತೆ. ಸೊ ಅದನ್ನ ಎರಡನ್ನು ನನ್ಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಆಸಕ್ತಿ ಇದೆ. ಇಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ನನ್ನ ಜೊತೆಲಿರೋರಿಗೆ ಡೈರೆಕ್ಷನ್ ಕೊಡ್ಬೇಕು ಅನ್ನೋ ಆಸಕ್ತಿನೂ ಇದೆ. ಸೊ ನಾನೇ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ. ಈ ಸಿನಿಮಾ ಗೆತ್ತು ಅಂದ್ರೆ, ಈ ಸಿನಿಮಾ ಸಕ್ಸಸ್ ಆಯ್ತು ಅಂದ್ರೆ ಇದನ್ನ ಇಲ್ಲಿಗೆ ನಾನು ಹಾಕೋದು ದುಡ್ಡು. ಸಿನಿಮಾ ಬಿಟ್ರೆ ನನ್ಗೆ ಬೇರೆ ಯಾವ್ದು ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಸೊ ಆವಾಗ ಏನ್ ಮಾಡ್ತೀನಿ, ನನ್ನದೇ ಆದ ಸಣ್ಣ ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಾನು ಯಾವಾಗ್ಲೂ ಮಲಯಾಳಂ ಸಿನಿಮಾ ಅದ್ರ ಬಗ್ಗೆ ಎಲ್ಲ ಜನರಲ್ ಆಗಿ ಮಾತಾಡ್ತೀನಿ. ಸೊ ಕಂಟೆಂಟ್ ಈಸ್ ದ ಹೀರೋ. ಆ ಕಂಟೆಂಟಿಗೆ ತಕ್ಕಾಗಿ ನಾವು ಪಾತ್ರಗಳನ್ನ ಹಾಕ್ಬೇಕೆ ಹೊರತು ನನ್ಗೆ ಬೇರೆ ಥಾಟ್ ಇಲ್ಲ. ಸೊ ಆದ್ರಿಂದ ಈ ತರ ಕಂಟೆಂಟ್ ಕಥೆಗಳನ್ನ ಸಾಕಷ್ಟು ಕೇಳಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆದ್ರೆ ಮತ್ತೆ ನಾನು ಅದೇ ತರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರ ಬಗ್ಗೆ ಆಸಕ್ತಿ ಇದೆ. ಎಸ್ ಸರ್, ಖಂಡಿತ. ನಾನು ಕೊನೆಯದಾಗಿ ನಿಮ್ಮ ಹತ್ರ ಇಷ್ಟೊತ್ತು ನಾನು ಗಂಟೆಗಟ್ಟಲೆ ಈಗ ನಿಮ್ಮ ಹತ್ರ ಮಾತಾಡಿದೆ ನಾನು. ಸೊ ಒಂದು ವಿಚಾರವನ್ನ ಕೇಳಬೇಕು ಅಂತ ಅನ್ಸುತ್ತೆ. ಇವತ್ತು ಯಂಗ್ಸ್ಟರ್ಸ್ ಅವರು ಸುಮಾರು ಜನ ಸಿನಿಮಾಗೆ ಬರಬೇಕು ಅಂತ ಬರ್ತಾರೆ. 1-2 ದಿನ ಎಫರ್ಟ್ ಹಾಕ್ತಾರೆ, ಆಗೋದಿಲ್ಲ, ಕಷ್ಟ ಆಗ್ತಿದೆ ಗುರು, ನಾನು ಬೇರೆ ಏನೋ ನೋಡ್ಕೊತೇನೆ ಅಂತ ಅವರ ಕನಸನ್ನ ಅರ್ಧಕ್ಕೆ ಡ್ರಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಕೆಲವೊಬ್ರು, ಈಗ ನಿನ್ನೆ ಅಷ್ಟೇ ನೋಡಿದೆ, ಯಾವುದೋ ಒಬ್ಬ ಕಿರುತೆರೆಯಲ್ಲಿ ಪಾಲ್ಗೊಂಡಿದ್ದ ಒಬ್ಬ ನಟ, ಅವನು ಸೂಸೈಡ್ ಮಾಡ್ಕೊಂಡ. ಸೊ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ದು ಸುಮಾರು 20 ವರ್ಷಕ್ಕಿಂತ ಜಾಸ್ತಿ ಎಫರ್ಟ್ ಆಯ್ತು ಇಲ್ಲಿ ಇಂಡಸ್ಟ್ರಿಯಲ್ಲಿ. 20 ವರ್ಷಕ್ಕಿಂತ ಅಧಿಕ ವರ್ಷಗಳು ಕಳೆದೇ ಹೋಯ್ತು. ಸೊ ಆದರೂ ಕೂಡ ಇವತ್ತಿಗೂ ನೀವು ಅದೇ ಒಂದು ಎನರ್ಜಿಯನ್ನು ಇಟ್ಕೊಂಡಿದ್ದೀರಾ, ಒಂದು ಹೊಸ ಭರವಸೆಗಳನ್ನು ಇಟ್ಕೊಂಡು ಪ್ರತಿದಿನ ಸಾಕ್ತಾ ಇದ್ದೀರಾ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಜೀವನದ ಬಗಲಿಗೆ ಬೇರೆ ಏನನ್ನೂ ಹೊಟ್ಟೆಪಾಡಿಗೋಸ್ಕರನೂ ಮಾಡಿಕೊಂಡು ಬದುಕೊಂಡು ಬಂದಿದ್ದೀರಾ. ಸೊ ನಿಮ್ಮಿಂದ ನಾವು ಒಂದು ಮಾತನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೇಳ್ತಾ ಇದ್ದೀನಿ. ಯಂಗ್ಸ್ಟರ್ಸಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಸೋತವ್ರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಗೆಲುವು ಎಲ್ಲಿದೆ ಅಂತ ನಮ್ಮ ಶೋ ಅಲ್ಲಿ ನೀವು ಹೇಳಬಹುದಾ ಅಂತ? ಸರ್, ಜೀವನನ ದೇವ್ರು ನಮ್ಗೆ ಎಷ್ಟು ಟೈಮ್ ಕೊಟ್ಟಿರ್ತಾನೋ ಒಂದು ಸಣ್ಣ ಮಟ್ಟಿಗೆ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು ಸರ್. ಓಕೆ. ಟೈಮ್ ಟೇಬಲ್ ಹೆಂಗಂದ್ರೆ, ಇದು ನಿನ್ನ ಆಸಕ್ತಿ, ಇದು ನಿನ್ನ ಕರ್ತವ್ಯ, ಇದು ನನ್ನ ಬದುಕು, ಇದನ್ನ ಪ್ಲಾನ್ ಮಾಡ್ಕೋಬೇಕು. ಈಗ ಆಸಕ್ತಿ ಮತ್ತು ಬದುಕು, ಕರ್ತವ್ಯ ಎಲ್ಲನ್ನ ನಾವು ಮಿಕ್ಸ್ ಮಾಡ್ಕೊಂಡಾಗ ಸಮಸ್ಯೆ ಖಂಡಿತ ಬರುತ್ತೆ. ನಮ್ಮ ಬದುಕಿಗೆ ಒಂದು ದಾರಿ ಮಾಡ್ಕೋಬೇಕು. ಇವಾಗ ಉಸಿರು ಹೇಗೋ, ಅವನು ಎಷ್ಟು ಶ್ರೀಮಂತ ಆದ್ರೂ ಉಸಿರಾಟ ಇರೋರಿಗೆ ಅವನು, ಎಷ್ಟು ಬಡವ ಆದ್ರೂ ಉಸಿರಾಟ ಇರೋರಿಗೆ ಅವನು. ನಮ್ಮ ಬದುಕಿಗೆ ಒಂದು ದಾರಿ ಮಾಡ್ಕೋಬೇಕು. ಯಾವ ವ್ಯಕ್ತಿಗೂ ಬದುಕೋದು ಕಷ್ಟ ಇಲ್ಲ ಸರ್. ಅದು ನಿಮ್ಗೆ ಸಣ್ಣದು ದೊಡ್ಡದು ಬೇರೆ ವಿಚಾರ. ಬದುಕು ಖಂಡಿತ ಪ್ರಕೃತಿ ಕೊಟ್ಟಿದೆ ಅವನಿಗೆ. ಅವನಿಗೆ ನಿಮ್ಗೆ ಯಾವ ಮಟ್ಟದಲ್ಲಾದ್ರೂ ಅವನಿಗೆ ಗಂಜಿ ಉಪ್ಪಿನಕಾಯೋ ಬಿರಿಯಾನಿನೋ ಅದು ಇನ್ನೊಂದು ವ್ಯವಸ್ಥೆ ಇದೆ. ಅದನ್ನ ನಿನ್ಗೆ ಖಂಡಿತವಾಗಿ ಸಿಗತ್ತೆ. ನೀನು ನಿನ್ನ ಬೇಸಿಕ್ ಅವಶ್ಯಕತೆ ಏನು ಅನ್ನೋದನ್ನ ಫಸ್ಟ್ ಅವನು ಕಂಡ್ಕೋಬೇಕು, ಅದನ್ನ ರೆಡಿ ಮಾಡ್ಕೋಬೇಕು ಅವನ ಬದುಕಿಗೆ. ನಂತರ ಆಸಕ್ತಿ ಏನು ಅಂತ. ಈಗ ನಾವು ಯಾವ್ದಾದ್ರೂ ಈ ತರ ದೊಡ್ಡ ವಿಚಾರಗಳಿಗೆ ಕೈ ಹಾಕಿದಾಗ
ಸಿನಿಮಾ ಇರ್ಬೋದು, ಇನ್ಯಾವುದೋ ಸ್ಪೋರ್ಟ್ಸ್ ಇರ್ಬೋದು, ಇನ್ಯಾವುದೋ, ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಷ್ಟೋ ಸಾರಿ ಬೇರೆಯವರೇ ನಮ್ಮನ್ನ ರೂಲ್ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನಮ್ಗೆ ನೋವಾಗದೇ ಜಾಸ್ತಿ, ಅದ್ರಲ್ಲೇನು ವಿಶೇಷ ಇಲ್ಲ, ನೋವಾಗದೇ ಜಾಸ್ತಿ. ಯಾಕಂದ್ರೆ ಇನ್ನೊಬ್ರು ನಮ್ಮನ್ನು ಕಂಟ್ರೋಲ್ ಮಾಡುವಾಗ ಅವ್ರು ನಮ್ಮ ಪ್ರಕಾರ ನಡ್ಕೊಂಡು ಹೋಗೋದಿಲ್ಲ, ಅವ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ. ಅವ್ರು ಹೋಗೋ ರೂಟಲ್ಲಿ ಹೋಗಿ ಅಲ್ಲಿ ನೀನು ಓವರ್ಟೇಕ್ ಮಾಡಿ ನಿನ್ನ ಆಸೆನ ಅಥವಾ ನಿನ್ನ ಉದ್ದೇಶನ ಈಡೇರಿಸ್ಕೋಬೇಕು. ಅಂದ್ರೆ ಯಾರಿಗೂ ನೋವು ಆಗದೆ ಇರೋ ಹಾಗೆ, ಇನ್ನೊಬ್ರಿಗೆ ವಂಚನೆ ಮಾಡದೆ ಇರೋ ಹಾಗೆ. ನಾನು ಇಷ್ಟು ಜರ್ನಿಯಲ್ಲಿ ನಾನು 8 ಪಿಕ್ಚರ್ ಮಾಡಿದೆ ಅಂತ ಹೇಳ್ತೀನಿ. ನನ್ನ ಬಂದ ಅವಕಾಶಗಳಿಗೆ ನಾನು 15 ಪಿಕ್ಚರ್ ಮಾಡ್ಬೇಕಾಗಿತ್ತು ಅಥವಾ 20 ಮಾಡ್ಬೇಕಾಗಿತ್ತು. ಎಷ್ಟು ಅವಕಾಶಗಳು ಬಂದು ಅಡ್ವಾನ್ಸ್ ಆಗಿ ಇದಾಗಿ ವಂಚಿತ ಆಗಿದೆ. ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಇದು ಪಾರ್ಟ್ ಆಫ್ ದ ಲೈಫ್ ಅನ್ಕೊಂಡ್ರಿ. ಸಾವೇ ಒಂದು ಕೊನೆ ಅಲ್ಲ, ಸಾವು ಕೊನೆ ಅಲ್ಲ. ಅದನ್ನ ಏನ್ ಮಾಡ್ಬೇಕು ನಾವು ಅವಾಯ್ಡ್, ಇದನ್ನ ಪ್ಲಾನ್ ಮಾಡ್ಕೋಬೇಕು. ನನ್ನ ಬದುಕಿಗೆ ಈ ತರ ಇಷ್ಟು ನಾನು ಸಂಪಾದನೆ ಮಾಡ್ಬೇಕಾದ್ರೆ 2 ಅವರ್ ಎಕ್ಸ್ಟ್ರಾ ವರ್ಕ್ ಮಾಡು. ಏನು ಇವತ್ತಿನ ದಿನಕ್ಕೆ ಬದುಕಕ್ಕೆ ಸಾಕಷ್ಟು ಅವಕಾಶ ಇದೆ. 2 ಅವರ್ ನೀನು ಎಷ್ಟು ವರ್ಕ್ ಮಾಡಿ ಒಂದು 500 ರೂಪಾಯಿ 1000 ರೂಪಾಯಿ ನೀನು ದುಡಿ ಎಕ್ಸ್ಟ್ರಾ, ನಿನ್ನ ಆಸೆ ಈಡೇರಿಸ್ಕೋ. ಇದನ್ನೇ ನಂಬ್ಕೊಂಡಿರ್ಬೇಡ. ಇದನ್ನ ಒಂದು ಪಾರ್ಟ್ ಆಗಿ ಬರಬಹುದು ದುಡ್ಡು, ಬರ್ದೇನೂ ಇರ್ಬೋದು. ಫೈನಲಿ ಮನುಷ್ಯನಿಗೆ ದುಡ್ಡಿನ ಸಮಸ್ಯೆ ಆದಾವಾಗ್ಲೇ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದು ಸಣ್ಣದಾಗಿ ಕಂಡ್ಕೋಬೇಕು. ಆವಾಗ ನಮ್ಮ ಆಸೆ ಅನ್ನೋದು ಅದು ನಿರಂತರ, ಅದಕ್ಕೆ ಕೊನೆ ಇಲ್ಲ. ಅದು ಹೋಗ್ತಾ ಇದೆ, ಅದ್ರ ಮೇಲೆ ನಾವು ಹೋಗಿ ಅದನ್ನ ಯಶಸ್ಸು ಮಾಡ್ಕೋಬೇಕು. ಎಸ್ ಖಂಡಿತ. ನಿಮ್ಗೆ ನಾವು ಹೇಗೆ ಧನ್ಯವಾದ ಹೇಳ್ಬೇಕೋ ಗೊತ್ತಿಲ್ಲ. ಬಹುಶಃ ಒಂದು 2 ಗಂಟೆ ಆಯ್ತು ಅಂತ ಅನ್ಕೊಂತೀನಿ. ಎಸ್ ಖಂಡಿತ. ನಾವು ಸುದೀರ್ಘವಾಗಿ ಮಾತಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಇಲ್ಲಿ ನಿಮ್ಮ ಓವರ್ ಆಲ್ ಜರ್ನಿಯೂ ಬಂತು, ಜೊತೆಗೆ ಈ ಸಿನಿಮಾ ಈಗ ಏನು 31 ಡೇಸ್ ಅಂತ ಸಿನಿಮಾ ಬರ್ತಾ ಇದೆ, ರಿಲೀಸ್ಗೆ ರೆಡಿ ಆಗಿದೆ. ಸೊ ಆ ಸಿನಿಮಾನ ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ನಮ್ಮ ಎಲ್ಲ ವೀಕ್ಷಕರಲ್ಲೂ ಕೇಳೋದು ಇಷ್ಟೇ. ಸೊ ಈ 31 ಡೇಸ್ ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ನಿರಂಜನ್ ಅವರಿಗೆ ಒಂದು ಸಪೋರ್ಟ್ ಮಾಡಿ. ಸೊ ಅವರೇ ಹೇಳಿದ್ರು, ಈ ಸಿನಿಮಾ ಗೆದ್ರೆ ನಾನು ಇನ್ನೂ ಒಂದಿಷ್ಟು ಸಿನಿಮಾವನ್ನು ಮಾಡ್ತೀನಿ, ಜೊತೆಗೆ ಒಂದಿಷ್ಟು ಜನರಿಗೆ ಅವಕಾಶವನ್ನು ಕೊಡ್ತೀನಿ ಅಂತ. ಸೊ ಇದಕ್ಕಿಂತ ದೊಡ್ಡ ಮಾತು ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಗೆ ಭಾಗವಹಿಸಿ ಇಷ್ಟೆಲ್ಲ ಒಂದು ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಇನ್ನೊಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಈ ಜರ್ನಿಯಲ್ಲಿ ನನ್ನ ಸಕ್ಸಸ್ಸಿನ ಅಥವಾ ನನ್ನ ಈ ಟ್ರಾವೆಲ್ಗೆ ನನ್ನ ವೈಫ್ ನಾಗವೇಣಿ ಎನ್ ಶೆಟ್ಟಿ ಅವರ ಪಾತ್ರ ಬಹಳ ದೊಡ್ಡದು. ಯಾಕಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗಂಡಂದು ಇಷ್ಟೊಂದು ಆಸಕ್ತಿಗಳಿರುತ್ತೆ, ಹೆಂಡತಿದೊಂದು ಇಷ್ಟೊಂದು ಆಸಕ್ತಿಗಳಿರುತ್ತೆ. ನಮ್ಮ ಆಸಕ್ತಿಗಳಿಗೆ ಅವ್ರು ಸಪೋರ್ಟ್ ಮಾಡ್ಬೇಕು, ಅವ್ರ ಆಸಕ್ತಿಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಆವಾಗ್ಲೇನೆ ಸಂಬಂಧ ಸಂಸಾರ ಚೆನ್ನಾಗಿ ನಡೆಯೋದು. ಸೊ ಹಾಗಾಗಿ ನನ್ನ ವೈಫ್ ನಾಗವೇಣಿ ಎನ್ ಶೆಟ್ಟಿ ಅವರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಈ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋಕ್ಕೂ ನನಗೆ ಸಹಾಯ ಆಯ್ತು. ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ನನಗೆ ಅನುಕೂಲ ಆಯ್ತು. ಸರ್, ಇವತ್ತು ಮದುವೆ ಆಗ್ತಾರೆ, ನೆಕ್ಸ್ಟ್ ಡೇನೇ ಡಿವೋರ್ಸ್ ಆಗುತ್ತೆ. ಗಂಡ ಹೆಂಡತಿಯವ್ರು ಹೆಂಗಿರ್ಬೇಕು ಅನ್ನುವಂಥ ಪರಿಜ್ಞಾನವೇ ಇಲ್ಲದ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಮಾತಿನ ಮಧ್ಯೆ ನಿಮ್ಮ ವೈಫನ್ನು ಆವಾಗ ನೆನೆಸ್ಕೊತಾ ಇದ್ರಿ, ನಂಗೆ ಅದು ಗೊತ್ತಾಗ್ತಾ ಇತ್ತು. ಸೊ ನಿಮ್ಮ ಹತ್ರ ಕೇಳೋದು, ಗಂಡ ಹೆಂಡತಿಯವ್ರು ಹೆಂಗಿರ್ಬೇಕು, ಹೆಂಗಿದ್ರೇನೆ ಸಂಸಾರ ಸರ್? ಚೌಚೌ ಬಾತ್ ತರ ಇರ್ಬೇಕು ಸರ್. ಓಕೆ. ಅಂದ್ರೆ ಕೆಲವೊಂದ್ ದಿವಸ ನಾವು ಕೇಸರಿ ಬಾತ್ ಆಗಿರ್ತೀವಿ, ಅವ್ರು ಉಪ್ಪಿಟ್ಟಾಗಿರ್ತಾರೆ. ಓಕೆ. ಕೆಲವು ದಿವಸ ನಾವು ಉಪ್ಪಿಟ್ಟಾಗಿರ್ತೀವಿ, ಅವ್ರು ಕೇಸರಿ ಬಾತ್ ಆಗಿರ್ತಾರೆ. ಸೊ ಅಂದ್ರೆ 2 ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಸಂಬಂಧಗಳಂದ್ಮೇಲೆ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಒಂದ್ ದಿವಸ ಅವ್ರು ಖಾರವಾಗಿರ್ತಾರೆ, ನಾವು ಸ್ವೀಟ್ ಆಗಿರ್ಬೇಕು. ಒಂದ್ ದಿವಸ ನಾವು ಆಗಿರ್ಬೇಕು, ಅವ್ರು ಸ್ವೀಟ್ ಆಗಿರ್ತಾರೆ. ಸೊ ಹಿಂಗಿದ್ದಾಗ ಅದು ಚೌಚೌ ಬಾತ್ ತರ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ. ಸಂಬಂಧಗಳನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಅವ್ರದ್ದು ಕೆಲವು ಆಸೆಗಳಿರುತ್ತೆ, ಐಡಿಯಾಗಳಿರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕು. ನಮ್ದು ಐಡಿಯಾ ಮತ್ತೆ ಆಸೆ, ನಮ್ಮ ಪ್ಲಾನ್ಗೆ ಅವ್ರು ಖಂಡಿತವಾಗಿ ನಮ್ ಸ್ಫೂರ್ತಿಯಾಗಿರ್ತಾರೆ. ಸೊ ಹೀಗಿದ್ದಾಗ ನೀಟಾಗಿ. ತುಂಬಾ ಜನ ಪರಸ್ಪರ ಕಚ್ಚಾಡ್ತಾರಲ್ಲ ಸರ್, ಯಾಕಿರಬಹುದು ಅಂತ? ಈಗೋ ಸರ್. ಫಸ್ಟ್ ಮನುಷ್ಯನಿಗೆ ಈಗೋ ಬಿಡ್ಬೇಕು, ಆಮೇಲೆ ನಿನ್ನೆದನ್ನ ಜಾಸ್ತಿ. ಒಂದು ಗಾದೆನೇ ಇದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಸೊ ಅಷ್ಟೇ ಇಟ್ಕೋಬೇಕು ಸರ್. ಅದನ್ನ ಕ್ಯಾರಿ ಮಾಡಿದ್ರೆ ಅವನು ಸತ್ತ ಅಲ್ವಾ? ಸತ್ತ ಅವನು. ಅದನ್ನ ಅಥವಾ ಅವಳಾದ್ರೂ ಅವಳು ಸತ್ಲು. ಸೊ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಸೊ ಇದನ್ನ ಯಾರು, ಯಾಕಂದ್ರೆ ಸುಮ್ಮನೆ ಹಿರಿಯರು ಮಾಡ್ಲಿಲ್ಲ, ಇದೆಲ್ಲ ಸಾವಿರಾರು ವರ್ಷದ ಅನುಭವದ ಮಾತುಗಳು. ನಾವು ಅವ್ರದ್ದು ರಿಪೀಟ್ ಮಾಡ್ತಾ ಇರ್ತೀವಿ, ಇದ್ಯಾರು ನಮ್ದಲ್ಲ. ಸೊ ಅದನ್ನ ಕ್ಯಾರಿ ಮಾಡಬಾರ್ದು. ನೋಡಿ ಸರ್, ಲಗೇಜ್ ಅದು ಯಾವುದೇ. ಈಗ ಒಂದೇನೋ ತಪ್ಪಿ ನಾನು ಒಂದ್ ಮಾತಾಡಿರ್ತೀನಿ, ಹೋಗ ಅಂದ್ಬಿಟ್ಟಿರ್ತೀನಿ, ಅವಳು ಏನೋ ಹೇಳ್ಬಿಟ್ಟಿರ್ತಾಳೆ. ಅದನ್ನ ನಾವ್ ಏನ್ ಮಾಡ್ಬೇಕು, ನನ್ಗೆ ಹಾಂಗ್ ಅಂದ್ಲು, ನನ್ಗೆ ಇವಳು ಹಿಂಗ್ ಅಂದ್ಲು ಅನ್ಕೊಂಡ್ ಮಾಡ್ಬಾರ್ದು.
ಆ ಕ್ಷಣಕ್ಕೆ ಅವರು ಎಲ್ಲೋ ಟ್ರಿಗರ್ ಆಗಿರ್ತಾರೆ, ಒಂದು ಮಾತು ಹೇಳಿರ್ತಾರೆ, ಎಸ್ ನಾವೆಲ್ಲೋ ಟ್ರಿಗರ್ ಆಗಿರ್ತೀವಿ, ಒಂದು ಮಾತು ಹೇಳಿರ್ತೀವಿ, ಅದನ್ನ ಅಲ್ಲೇ ಬಿಟ್ಟಾಗ ಅದು ಲಗೇಜ್ ಆಗಲ್ಲ. ಎಸ್ ಇಲ್ಲಾಂದ್ರೆ ಆ ಲಗೇಜ್ ಭಾರ ಆಗಿ 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 ಅವನು ಕುಸ್ತಾ ಹೋಗ್ತಾನೆ. ಹೌದು. ಕುಸ್ತು ಅವನು ಕೋರ್ಟ್ ಬಾಗಿಲಿಗೆ ಬಂದು ನಿಲ್ತಾನೆ. ಇಷ್ಟೇ. ಗಂಡು ಹೆಣ್ಣು ಅನ್ನೋದು ತುಂಬಾ ಸುಂದರವಾಗೂ ಬದುಕಬಹುದಲ್ವಾ ಸರ್? ಖಂಡಿತವಾಗಿ. ಎಸ್ ಎಸ್ ಆಮೇಲೆ ಆಕ್ಚುಲಿ ನಾನು ಎಷ್ಟು ಸುಂದರವಾಗಿ ಬದುಕಬಹುದು ಅಂತಂದ್ರೆ ಅದನ್ನ ಈಗ ನಾವು ಅದಕ್ಕೆ ಈಗ ನಾವು ಹಾವು ಇದನ್ನ ತೋರಿಸಿದಾಗ ನಮ್ಮ ಊರಲ್ಲಿ ಇರುತ್ತೆ, ಅಷ್ಟು ಹೊಂದಾಣಿಕೆಯಲ್ಲಿ ಬದುಕಬಹುದು, ಎಸ್ ಎಷ್ಟು ಸುಂದರವಾಗೂ ಬದುಕಬಹುದು. ಕರೆಕ್ಟ್ ಅದನ್ನ ಬಿಟ್ಟು ನಾವೆಲ್ಲ ಕಚ್ಚಾಡ್ಕೊಂಡು ಸಮಯವನ್ನ ಹಾಳು ಮಾಡ್ಕೊಂತ ಅಂದ್ರೆ ಒಬ್ರಿಗೊಬ್ರಿಗೆ ನೀವು ರೆಸ್ಪೆಕ್ಟ್ ಕೊಡಕ್ ಯಾವಾಗ ಶುರು ಮಾಡ್ತೀವೋ ಅಲ್ಲಿ ಸಂಬಂಧ ಕೆಡೋದೇ ಇಲ್ಲ. ಕರೆಕ್ಟ್ ಅವ್ರನ್ನ ನಾವು ಗೌರವಿಸಿ ನಮ್ಮನ್ನ ಅವ್ರಿಗೆ ಆಟೋಮೆಟಿಕ್ ಅದು ಸಿಗುತ್ತೆ. ಅದು ಎಸ್ ಅಂದ್ರೆ ಒಂದು ಇನ್ನೂ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಗೋಡೆಗೆ ಹೊಡೆದ ಚೆಂಡನ್ ತರ ಸರ್ ಅದು. ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತೀವೋ ಅಷ್ಟು ಸ್ಪೀಡಲ್ಲಿ ರಿಯಾಕ್ಟ್ ಆಗುತ್ತೆ. ನೀವು ಒಳ್ಳೇದು ಕೊಟ್ಟರು ಹಂಗೆ ಸ್ಪೀಡಲ್ಲಿ ಬರುತ್ತೆ, ಕೆಟ್ಟದ್ದು ಕೊಟ್ಟರು ವಾಪಸ್ ಬರುತ್ತೆ. ಹೌದು. ಸೊ ಇಷ್ಟೇ ಲೈಫ್. ನೀವು ನನ್ನ ಇಲ್ಲಿ ಕರೆದು ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಚಿರುಣಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.